ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ರೀ, ಚೈತ್ರ ಗೌರಿ ಪೂಜಾ ತಯಾರಿ ಇದಂತ ಅವಲಕ್ಕಿ ಹಪ್ಪಳ ಮಾಡಿದ್ನಲ್ಲ. ಅವಾಗ ಅವಲಕ್ಕಿ ಹಪ್ಪಳದ ರೆಸಿಪಿ ತೋರಿಸ್ರಿ ಅಂತ ಬಹಳಷ್ಟು ಜನ ಕೇಳಿದ್ರಲ್ಲ. ನೋಡ್ರಿ ರೆಸಿಪಿ ರೆಡಿನೇ ಆಗ್ಯದ, ಭಾರಿ ಮಸ್ತ್ ಆಗ್ಯಾವ್ರಿ. ಎಷ್ಟು ಅರಳತ್ ನೋಡ್ರಿ, ಎಂತ ಮಸ್ತ್ ಆಗ್ಯದ. ಅಲ್ಲಿ ಕಲ್ಯಾಣಿ ಮೇಳ ಮಂಡಳ ಅಂತ ಬರ್ದಿದ್ದು ಒಂದಿಷ್ಟು ಅವಲಕ್ಕಿ ಹಪ್ಪಳ ಅದು ತಗೊಂಡ್ ಹೋಗಿದ್ದೆ. ಈಗ ಇಲ್ಲೇ ಹುಬ್ಬಳ್ಳಿ ಅಡಿಗೆ ಮನೆ ಅಂತ ಬರ್ದಿದ್ದ ಅವಲಕ್ಕಿ ಹಪ್ಪಳ ತಗೊಂಡ್ ಬಂದೇನೆ. ಭಾರಿ ಮಸ್ತ್ ಆಗ್ಯಾವ್ರಿ, ಹೌರಿಗಾಗ್ಯಾವ್ರಿ, ಬಾಯಾಗಿ ಇಟ್ರ ಕರುವ ಹಂಗ ಹಪ್ಪಳ ಆಗ್ಯಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನೆನ್ನಪ್ಲೆ ಕಮೆಂಟ್ ಹಾಕ್ರಿ. ಅಲ್ಲಿ ಬೆಲ್ ಬರ್ತದಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿದ್ರು ನಿಮಗ ಎಲ್ಲಾ ನೋಟಿಫಿಕೇಶನ್ ಬರ್ತದ. ಫೇಸ್ಬುಕ್ ಒಳಗೆ ಯಾರ್ಯಾರು ನೋಡ್ಲಿಕತ್ತೀರಲ್ಲ, ಪ್ಲೀಸ್ ನನ್ನ ಚಾನೆಲ್ ಅನ್ನ ಫಾಲೋ ಮಾಡಿ, ಆಮೇಲೆ ಕಮೆಂಟ್ ಹಾಕ್ರಿ. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನ ನನ್ನ ವಿಡಿಯೋ ನೋಡ್ಲಿಕ್ಕೆ ಸೀಮಿತವಾಗಿಟ್ಟಿರಲ್ಲ, ಅದಕ್ಕೆ ನಿಮ್ಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು ರೀ. ಬರ್ರಿ ಹೆಂಗ್ ಮಾಡೇನಿ, ಎಷ್ಟು ಸರಳ ವಿಧಾನ ಡಿಟೇಲ್ ಆಗಿ ತೋರಿಸ್ಕೊಡ್ತೇನೆ ಬರ್ರಿ. ಫಸ್ಟ್ ಮೀಡಿಯಂ ಅವಲಕ್ಕಿ ತಗೋಬೇಕ್ರಿ. ಬೆಳ್ಳಗಿರೋದ ಆದಷ್ಟು ಮೀಡಿಯಂ ಅವಲಕ್ಕಿ ಹುಡ್ಕೊಂಬಂದು ಅದ್ರಲೇನ ಇದನ್ನ ಮಾಡೋಣಂತ. ಏನ್ ಮಾಡ್ಬೇಕು, ಬಿಸಿಲಿಗೆ ಒಂದ್ ಸ್ವಲ್ಪ ಹಾಕ್ಬಿಡ್ಬೇಕ್ರಿ. ಅವು ಕುರುಕುರು ಆಗ್ತಾವಲ್ಲ ಮೀಡಿಯಂ ಅವಲಕ್ಕಿ. ಆಮೇಲೆ ಅದನ್ನ ಮಿಕ್ಸಿಗೆ ಹಾಕೋಬೇಕು, ಫುಲ್ ನೈಸ್ ಪೌಡರ್ ಮಾಡ್ಕೋಬೇಕು ನೋಡ್ರಿ. ಇದನ್ನ ಅವಲಕ್ಕಿನ ಮೀಡಿಯಂ ಅವಲಕ್ಕಿದ ಮಾಡ್ತೇನ್ರಿ ನಾನು. ತೆಳ್ಳಗಿನ ಅವಲಕ್ಕಿ ಎಲ್ಲ ಮಾಡ್ತಾರ, ಆದ್ರೆ ನನಗೆ ಇದು ಎಷ್ಟು ರೂಢಿ ಆಗ್ಯದ ಅಂದ್ರೆ ನಾನು ಪ್ರಯೋಗನ ಮಾಡ್ಲಿಕ್ಕೆ ಹೋಗಿಲ್ಲ. ಮೀಡಿಯಂ ಅವಲಕ್ಕಿದ ಸೂಪರ್ ಆಗ್ತದ, ಫುಲ್ ನೈಸ್ ಪೌಡರ್ ಆಗ್ಬೇಕ್ರಿ ಇದು. ಮುಂದೆ ಇದನ್ನ ಸಣ್ಣ ಜರಡಿ ಒಳಗ ಹಿಡ್ಕೊಂಡ್ಬಿಡೋಣಂತ. ಸಣ್ಣ ಹೋಲಿಂದ ಜರಡಿ ಇರ್ತದಲ್ಲ, ಪಿಟ್ಟೆದ ಹಿಟ್ಟಿನ ಜರಡಿಕ್ಕಿಂತ ಸ್ವಲ್ಪ ಮೇಲೆ ಇನ್ನೊಂದ್ ಇರ್ತದಲ್ಲ, ಅದ್ರೊಳಗ ಜರಡಿ ಹಿಡ್ಕೊಂಡ್ಬಿಡೋಣಂತ್ರಿ. ಅಂದ್ರೆ ಅಕಸ್ಮಾತ್ ಭತ್ತ ಇತ್ತು, ಅಕಸ್ಮಾತ್ ಏನಾರ ಕಪ್ಪದ ಅಂಶ ಇತ್ತು, ಆಮೇಲೆ ಅವಲಕ್ಕಿ ಫುಲ್ ನೈಸ್ ಆಗಿರ್ಲಿಲ್ಲ, ಅದೆಲ್ಲ ಇಲ್ಲೇ ಉಳ್ಕೊಂಡ್ಬಿಡ್ತದ. ಹಂಗಾಗಿ ಈ ಜರಡಿ ಹಿಡಿಯೋದೇನದಲ್ಲ ಬಹಳ ಇಂಪಾರ್ಟೆಂಟ್ ಅದ ರೀ. ಫುಲ್ ಡೀಟೇಲ್ ಆಗಿ ತೋರಿಸೇನ್ರಿ. ಯಾರಾದ್ರೂ ಹೊಸದಾಗಿ ಮಾಡೋರು ಕೂಡ ಆರಾಮಾಗಿ ಮಾಡ್ಕೋಬಹುದ್ರಿ ಇದನ್ನ ರೆಸಿಪಿ ಅವಲಕ್ಕಿ ಹಪ್ಪಳದ. ಆಮೇಲೆ ನೋಡ್ರಿ ಎಷ್ಟು ಸಣ್ಣಾಗ್ಯದಂತ. ಈಗ ಇದನ್ನ ಅಳತಿ ಮಾಡೋದ್ರಿ, ನಾವು ಅವಲಕ್ಕಿ ಅಳತಿ ಮಾಡಂಗಿಲ್ಲ, ಇದನ್ನ ಅಳತಿ ಮಾಡ್ಬೇಕು ಹಿಟ್ಟನ್ನ. ಏನಂದ್ರ ನಾನು 2 ಗ್ಲಾಸ್ ತಗೊಂಡೇನ್ರಿ. 250 ml ಗ್ಲಾಸ್ ಅದ, 2 ಗ್ಲಾಸ್ ತಗೊಂಡೇನಿ. ಉಳ್ದಿದ್ ಹಿಟ್ಟು ಏನದಲ್ಲ ಹಚ್ಲಿಕ್ಕೆ ಇಟ್ಕೊಳ್ಳೋಣಂತ. ಆಮೇಲೆ ಏನಂದ್ರ 1 ಗ್ಲಾಸಿಗ 12 ರಿಂದ 15 ಹಪ್ಪಳ ಆಗ್ತಾವ್, ಮೀಡಿಯಂ ಸೈಜಿನ. ಸೊ ಹಂಗಾಗಿ 2 ಗ್ಲಾಸ್ ತಗೊಂಡೇನಿ. ಒಮ್ಮೆ ಬಹಳ ಹಿಟ್ಟು ಕಲಸ್ಬಾರ್ದ್ರಿ, ದಿವಸ ಒಂದ್ ಸ್ವಲ್ಪ ಸ್ವಲ್ಪ ಮಾಡೋಣಂತ ಅನ್ಕೋತ 2 ಗ್ಲಾಸ್ ಮಾಡ್ಲಿಕತ್ತೀನಿ. ಈಗ ಅಳತಿ ಹೆಂಗಂದ್ರ 1 ಗ್ಲಾಸ್ ಅವಲಕ್ಕಿ ಹಿಟ್ಟಿದ್ರ 1.5 ಗ್ಲಾಸ್ ನೀರ್. ನಾನೀಗ 2 ಗ್ಲಾಸ್ ತಗೊಂಡೇನೆ ಅವಲಕ್ಕಿ ಹಿಟ್ಟು, ಅದಕ್ಕೆ 3 ಗ್ಲಾಸ್ ನೀರ್ ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಾರ್ದ್ರಿ, ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕ್ಬೇಕು, ಆರಿದ ಮೇಲೆ ಉಪ್ಪ ಬಿಡ್ತದ ಇದು. ಆಮೇಲೆ ಹಿಂಗ ಹಾಕ್ತೀನಿ. ಈಗ ಚಲೋ ಕುದಿಲಿಕ್ಕೆ ಇದನ್ನ ಬಿಟ್ಬಿಡೋಣಂತ್ರಿ. 1 ಸ್ಪೂನ್ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ತೀನಿ, 1 ರಿಂದ 1.5 ಸ್ಪೂನ್ ಅಷ್ಟೇ ಎಣ್ಣೆ ಸಾಕು. ಹಾಕಿ ಚಲೋ ಕುದಿಲಿ. ಆಮೇಲೆ ಗ್ಯಾಸ್ ಆಫ್ ಮಾಡಿ ಒಂದ್ ಸ್ವಲ್ಪ ಮಜ್ಜಿಗೆ ಹಾಕಿದಿರಿ. ಇಲ್ಲಪ್ಪ ನಿಮ್ಗೆ ಮಜ್ಜಿಗೆ ಹಾಕೋದ್ ಬೇಡ ಅಂದ್ರ ನಿಂಬೆ ಹಣ್ಣು ಹಾಕ್ಬೋದು, ಒಂದ್ ಅರ್ಧ ನಿಂಬೆ ಹಣ್ಣು ಹಾಕ್ರಿ. ಅಂದ್ರ ಅವಲಕ್ಕಿ ಹಪ್ಪಳ ಮಸ್ತ್ ಬೆಳ್ಳಗಾಗ್ತಾವ, ಕರಿ ಒಂದ ಅರಳತದ್ರಿ. ಈಗ ಇದನ್ನ ಹಾಕಿ ಹಿಟ್ಟು ಕಲಿಸ್ತಾ ಹೋಗ್ಬೇಕ. ಏನಿರ್ತದ್ರಿ, ಒಂದೊಂದು ಅವಲಕ್ಕಿದ ಸ್ವಭಾವ ಬೇರೆ ಇರ್ತದ. ಈಗ ನಾನು 1ಕ್ಕೆ 1.5 ಗ್ಲಾಸ್ ಅನ್ಕೊಂಡೆ, ಹೌದಾ, ಅಳತಿ ನೀರಿಂದ. ಒಮ್ಮೊಮ್ಮೆ ಒಂಚೂರು ಕಮ್ಮಿನೂ ಹಿಡಿಬಹುದು, ಒಂದ್ ಸ್ವಲ್ಪ ಹೆಚ್ಚಿಗೆ ಹಿಡಿಬಹುದು. ನಾನೇನ್ ಮಾಡ್ದೆ, ಸ್ವಲ್ಪ ಇದೇನು ಮಸಾಲೆ ನೀರದಲ್ಲ, ಉಪ್ಪು ಇಂಗು ಹಾಕಿದ್ದು, ಮಜ್ಜಿಗೆ ಹಾಕಿದ್ದು, ಅದನ್ನ ಹಾಕಿ ಕಲಿಸ್ತಾ ಹೋದೆ. ಅಷ್ಟು ಬೇಕಾತ್ರಿ. ಆದ್ರೆ ಒಮ್ಮಿಗ್ಲೇ ಹಿಂಗ್ ಹಾಕೊಂಡ್ಕೊಂಡು ನನಗೇನ್ ಅನಿಸ್ತು, ಬಾಳ ಮೆತ್ತಗಾಗ್ಬಾರ್ದ ಅನ್ನೋದಕ್ಕೆ ಏನ್ ಮಾಡ್ದೆ, ಮಾಡೋದ ವರ್ಷಕ್ಕೊಮ್ರಿ. ಸೊ ನೋಡಿ ನೋಡಿ ನಾವ್ ಹಾಕಿ ಕಲಿಸ್ತಾ ಹೋಗ್ಬೇಕು ಮೇಲೆ. ಈಗ ನೋಡ್ರಿ 1ನೇ ಸಲ ಮಾಡಿದ್ನಲ್ಲ ಗೊತ್ತಾಯ್ತು. ಈಗ ಇನ್ನು ಮತ್ತೆ ನಾನು 1-2 ಗ್ಲಾಸ್ ಅವಲಕ್ಕಿ ಹಪ್ಪಳ ಮಾಡೋ ಮುಂದೆ ಈ ಅವಲಕ್ಕಿ ಸ್ವಭಾವ ಗೊತ್ತಾತ್ ನನ್ಗ. ಸೊ ನಾನು ಅಷ್ಟು ನೀರ್ ಹಾಕಿ ಕಲಿಸ್ತೀನಿ. ಆದ್ರೆ ಫಸ್ಟ್ ಟೈಮ್ ಮಾಡೋ ಮುಂದೆ ನೋಡಿ ನೋಡಿ ನೀರ್ ಹಾಕೊಂಡ್ ಕಲಿಸ್ಲಿಕತ್ತಿದ್ದೆ, ಅಷ್ಟು ನೀರು ಬೇಕಾತ. ಈಗ ಅಕಸ್ಮಾತ್ ಇದ್ ಹಾಕಿದ ಮ್ಯಾಲೂ ನಿಮಗ್ ನೀರ್ ಬೇಕಾತಂದ್ರ ನೀರ್ ಕುದಿಸೇ ಹಾಕ್ಬೇಕ್ರಿ, ತಣ್ಣೀರ್ ಹಾಕ್ಬೇಡ್ರಿ. ಚಲೋ ಆಗುದಿಲ್ಲ, ಹಪ್ಪಳ ಸೀಳ್ ಬಿಡ್ತಾವ್, ಆಮೇಲೆ ಚಲೋನು ಬರಂಗಿಲ್ಲ. ನಿಮಗ್ ಮ್ಯಾಲ ಎಕ್ಸ್ಟ್ರಾ ಹಾಕ್ಬೇಕಂದ್ರ ನೀರ್ ಕುದಿಸಿದ್ದೇ ಇರ್ಬೇಕು. ಈಗ ನಾನ್ ತಗೊಂಡ್ ಅಳತಿನೇ ಕರೆಕ್ಟ್ ಆಯ್ತು. ಸೊ ಕಲಿಸಿ ಮುಚ್ಚಿಟ್ಟಿದ್ದೆ, ಒಂದ್ 10 ನಿಮಿಷ ಮುಚ್ಚಿಟ್ಬಿಡೋಣ್ರಿ, ಬಹಳ ಬಿಸಿ ಇರ್ತದ. ಹಂಗಾಗಿ ಉಮ್ಮಗ ಇದಂಗ ಆಗ್ಬೇಕು ಅವಲಕ್ಕಿ ಹಿಟ್ಟು. ಮುಂದ್ ಇದನ್ನ ಒಂದ್ ಸ್ವಲ್ಪ ನೆಲದ ಮೇಲೆ ಹಾಕೊಂಡ ಅಂಗೈಲೆ ಹಿಂಗ ಜರದ್ ನಾದೋದ್ ಅಂತಾರ ನೋಡ್ರಿ. ಈ ಬಕ್ರಿ ಹಿಟ್ಟು ಎಲ್ಲಾ ಹೆಂಗ್ ಮಾಡ್ತೀವಿ ಹಂಗ ನಾದೋದು. ನಾವ್ ಮೊದ್ಲೇ ಒಂದ್ ಸ್ವಲ್ಪ ಎಣ್ಣೆ ಹಾಕಿದ್ದಕ್ಕ ಈಗೇನ್ ಮತ್ತೆ ಎಣ್ಣೆ ಅಂಶ ಮುಟ್ಟೋದು ಬೇಡ, ಎಣ್ಣೆ ಹಚ್ಚೋದು ಬೇಡ, ಮುಟ್ಟೋದು ಬೇಡ. ಬಾಳ ನೀವ್ ಎಣ್ಣೆ ಹಚ್ಚಿದ್ರೆ ಏನಾಗ್ತದ, 1 ವರ್ಷ ತನಕ ಇಡೋ ಹಪ್ಪಳಲ್ಲ ಇವ, ಸ್ವಲ್ಪ ಎಣ್ಣೆ ವಾಸನೆ ಬಂದ್ಬಿಡ್ತದ್ರಿ. ಅದಕ್ಕ ಬೇಡ. ಕುದ್ಸೋ ಮುಂದೆ ಏನ ಎಣ್ಣೆ ಹಾಕಿವಲ್ಲ ಅಷ್ಟೇ ಸಾಕ. ಕೈ ಒಳಗ್ ನೋಡ್ರಿ ಹಿಂಗ ನಾದದಂಗ್ ಮಾಡ್ಬೇಕ, ಅಂಗೈಲೆ ಪ್ರೆಷರ್ ಹಾಕಿ ನಾದ್ಬೇಕು ಇದನ್ನ.
ಆಮೇಲೆ ಇದನ್ನ ಉರುಳಿ ಹಾಕಿ ಇಟ್ಕೊಂಡ್ಬಿಡೋಣ. 1 ಗ್ಲಾಸಿಗೆ 1.5 ಗ್ಲಾಸ್ ನೀರೇ ಬೇಕಾಗಿದ್ರಿ ಇದಕ್ಕ. ನೋಡಿ ನೋಡಿ ಹಾಕಿ ಕಲ್ಸಿದ್ದಷ್ಟೇ ನಾನು. ಈಗ ಅದೇ ರೀತಿ ನಾನು ಎಲ್ಲಾ ಉರುಳಿ ಹಾಕಿ ಇಟ್ಕೋತೀನಿ, ತೋರ್ಸಿದ್ನಲ್ಲ ನಿಮ್ಗ ಆ ಟೈಪ್ ಎಲ್ಲಾ ಹಾಕಿ ಇಟ್ಕೊಂಡ್ಬಿಡೋಣ. ಗಾಳಿಗೆ ಇಡಬಾರ್ದ್ರಿ ಇದು. ಸ್ವಲ್ಪ ಬಿಸಿ ನಮ್ಮ ಕೈ ಹತ್ತೋ ಹಂಗ ಇದ್ದಾಗ ತಗೊಂಡು ಈ ಟೈಪ್ ಉರುಳಿ ಹಾಕಿ ಅದೇ ಒಂದು ಪಾತ್ರೆ ಒಳಗ ಅಥವಾ ಕಡಾಯಿ ಒಳಗ ಹಾಕಿ ಮುಚ್ಚಿಟ್ಬಿಡೋಣ ಅಂತ. ನಮ್ಗೆ ಎಷ್ಟ್ ಬೇಕೋ ಅಷ್ಟು ತಗೊಂಡ್ ಮಾಡ್ಲಿಕ್ಕೆ ಚಲೋ ಆಗ್ತದ. ನೋಡ್ರಿ ನಾನು ಎಲ್ಲಾನು ಫುಲ್ ಅದೇ ಟೈಪ್ ಮಾಡಿ ಇಟ್ಕೊಂಡ್ಬಿಟ್ಟೇನಿ. ಈಗ ಇದು ಮುಚ್ಚಿಡೋಣ. ನೀವು ಗಾಳಿಗಿಟ್ರ ಒಣಗ್ದಂಗ ಆಗ್ತದಲ್ಲ, ಚಲೋ ಆಗಂಗಿಲ್ಲ, ರಬ್ಬರ್ ಆದಂಗ ಆಗ್ಬಿಡ್ತದ್ರಿ. ಹಂಗಾಗಿ ಸ್ವಲ್ಪ ಮುಚ್ಚಿಡುದು, ಒಂದ್ ಸ್ವಲ್ಪ ತಗೊಳುದು, ಈ ರೀತಿ ಉರುಳಿಗಳನ್ನ ಹಾಕುದು. ಉರುಳಿ ಕೂಡ ನಾವು ಅದೇ ಬುಟ್ಟಿ ಒಳಗೆ ಇಡ್ತೇವ್ರಿ. ಬೇಕಂದ ಒಂದೊಂದು ತಗೊಂಡ ಎರಡೆರಡು ತಗೊಂಡು ಹಪ್ಪಳ ಮಾಡ್ತಾ ಹೋಗ್ಬೇಕು. ಫಸ್ಟ್ ಈ ರೀತಿ ಉರುಳಿಗಳನ್ನ ಹಾಕೊಂಡ್ಬಿಡೋಣ ಅಂತ. ಈಸಿ ಮೆಥಡ್, ನಮ್ಗೆ ಹೆಂಗ ಸರಳ ಆಗ್ತದ ಹಂಗ್ ಮಾಡೋದು. ಈಗ ನಾನು ಒಬ್ಬಾಕೆ ಮಾಡ್ಲಿಕತ್ತೀನಿ ಅಂತ ಈ ಟೈಪ್ ಮಾಡ್ಕೊಳ್ತೀನಿ. ಖರೆ ಹೇಳ್ಬೇಕಂದ್ರೆ ರೀ, ಹಪ್ಪಳ ಸಂಡಿಗೆ ಎಲ್ಲಾ ಮಾಡೋ ಮುಂದ 2-3 ಜನ ಸೇರಿ ಮಾಡ್ಬೇಕ್ರಿ. ಅವಾಗ ಅದ ಮಾತ್ ಒಳಗ ದಾನ್ಲೆ ಒಳಗ ಗೊತ್ತೇ ಆಗಂಗಿಲ್ರಿ. ಮಾತಿನ ಒಳಗ ಎಷ್ಟ ಹಪ್ಪಳ ಆದ್ವು ಅಂತ ಲೆಕ್ಕಕ್ ಸಿಗಂಗಿಲ್ಲ. ಮೊದ್ಲೆಲ್ಲಾ ಹಿಂಗೆ ಮಾಡ್ತಿದ್ರಿ ರೀ ನಮ್ಮಮ್ಮ ಅವರೆಲ್ಲ. ನಾವೆಲ್ಲಾ ಟೆರಸ್ ಮೇಲೆ ಒಣಗ್ ಹಾಕ್ಲಿಕ್ಕ ಹೋಗ್ತಿದ್ವಿ. ಈಗ ಏನಾಗ್ಬಿಟ್ಟದ್ರಿ, ನಮ್ದು ಅಪಾರ್ಟ್ಮೆಂಟ್ ಮನಿ ಇರ್ತವ, ಬಿಸಿಲು 1-2 ತಾಸ್ ಬರ್ತಾವ. ಹಿಂಗಾಗಿ ಮನಿ ಒಳಗ ಮಾಡುವಂತದ ಹಪ್ಪಳ ಸಂಡಿಗೆ ಎಲ್ಲ ಹುಡುಕ್ಲಿಕತ್ತೇವ್. ಸೊ ನೋಡ್ರಿ, ಅದನ್ನೊಂದು ಇಷ್ಟೆಲ್ಲಾ ತೆಗೆದಿಟ್ಟೆ, 4 ಉರುಳಿ ಹೊರಗ್ ತೆಗೆದಿಟ್ಕೊಂಡು ಲಟ್ಟಿಸ್ಲಿಕತ್ತೇನಿ. ಹಪ್ಪಳದ ಲಟ್ನಿ ಅಂತ ಸಿಗ್ತಾವ ನೋಡ್ರಿ, ಅಂದ್ರ ಗೆರಿ ಗೆರಿ ಇರ್ತದಲ್ಲ ಅದ್ರ ಮೇಲೆ, ಅಂತ ಲಟ್ನಿ ಒಳಗ ಲಟ್ಟಿಸ್ಲಿಕತ್ತೇನ್ರಿ. ನೋಡ್ರಿ ಹೆಂಗ ಆಗ್ಬೇಕಂದ್ರ ಕೈ ಕಾಣ್ಬೇಕು ನಮ್ದು. ಹಪ್ಪಳ ಮಾಡಿದ್ಮೇಲೆ ಅದ್ರೊಳಗ ಕೈ ಕಾಣ್ಬೇಕು. ಆ ರೀತಿ ನಾವ್ ಲಟ್ಟಿಸ್ಬೇಕಾಗ್ತದ. ಹಚ್ಲಿಕ್ಕ ಅವಲಕ್ಕಿ ಹಿಟ್ಟೆ ತಗೊಂಡೇನ್ರಿ. ಕೆಲವೊಬ್ರು ಅಕ್ಕಿ ಹಿಟ್ಟು ಹಚ್ತಾರ, ಆದ್ರ ನಾವ್ ಎಂದೂ ಹಂಗ ಹಚ್ಚಂಗಿಲ್ಲ. ಯಾಕಂದ್ರ ಉಪವಾಸ ಇದ್ದಾಗ ಏಕಾದಶಿ ದಿವ್ಸ ಬೇಕಾದಪ್ಪ ಮಕ್ಕಳಿಗೆ ಕರೆದು ಕೊಡ್ಬೇಕಾತ, ನೀವು ಅವಲಕ್ಕಿ ಹಪ್ಪಳ ಕರೆದು ಕೊಡ್ಬೋದು. ಅದಕ್ಕ ನಾನ್ ಯಾವಾಗಿದ್ರು ನಮ್ಮಮ್ಮ ಆತು, ನಾವಾತು, ನಮ್ಮ ಅಜ್ಜಿಯವರು ಎಲ್ಲಾರು ಅವಲಕ್ಕಿ ಹಿಟ್ಟೆ ಹಚ್ಚುದು. ಇದಕ್ಕ ಬಾಳೆನ್ ಹಿಟ್ಟು ಹಚ್ಚುದು ಬೇಕಾಗಂಗಿಲ್ರಿ. ನೋಡ್ರಿ ಎಂತ ಮಸ್ತ್ ಆಗ್ಯಾವ. ಈಗ ಹೌದಪ್ಪ, ಒಮ್ಮಿಗ್ಲೆ ನಮಗ ಅಷ್ಟು ಭಾಳ ಆಗ್ತದ ಮಾಡ್ಲಿಕ್ಕೆ, ಪ್ರೆಸ್ ಮಾಡೋದು ಲಟ್ಸೋದು ಭಾಳ ಅನಸ್ತದ ಅಂದ್ರ ಈ ರೀತಿ ಮೊದ್ಲು ಒಂದ್ ಸ್ವಲ್ಪ ಹಪ್ಪಳದ ಮೆಷಿನ್ ಬಂದ್ಬಿಟ್ಟಾವ ನೋಡ್ರಿ, ಇದ್ರಾಗ ಪ್ರೆಸ್ ಮಾಡಿ ಇಟ್ಕೊಳ್ಳೋದು. ಅರ್ಧ ಕೆಲ್ಸ ಮಾಡ್ಬಿಡ್ತದ ಇದು, ಇನ್ನ ಅರ್ಧ ಒಂದ್ ಸ್ವಲ್ಪ ಲಟ್ಟಿಸ್ಬೇಕಾಗ್ತದ. ಅಷ್ಟು ಭಾಳ ಅನ್ಸಂಗಿಲ್ರಿ, 1-2-3 ಸೆಕೆಂಡ್ನಾಗೆ ಆಗ್ಬಿಡ್ತಾವ ಒಂದೊಂದ್ ಹಪ್ಪಳ. ಹಿಂಗ ನಾ ಏನ್ ಮಾಡ್ದೆ, ಈ ಟೈಪ್ ಪ್ರೆಸ್ ಮಾಡಿ 5-6 ಹಿಂಗ ಭಾಳು ಮಾಡಿ ಇಟ್ಕೊಳ್ಳೋದು ಬ್ಯಾಡ್ರಿ. 5-6 ಮಾಡಿ ಇಟ್ಕೊಳ್ಳೋದು. ಮುಂದವನ್ನ 2 ಸೆಕೆಂಡ್ನಾಗ ಹಿಂಗ ಲಟ್ಟಿಸಿ ಇಟ್ಟು ಬಿಡೋದು. ಆ ಟೈಪ್ ಮಾಡ್ಕೋತ ಹೋದೆ. ಹಂಗಾಗಿ ನನಗ ಭಾಳು ಅನಿಸ್ಲಿಲ್ಲ, ಪ್ರೆಷರು ಭಾಳ ಆಗ್ಲಿಲ್ಲ. ಇದು ಹಪ್ಪಳ ಮಾಡೋ ಟೆನ್ಷನ್. ಎಷ್ಟು ಸರಳ ವಿಧಾನ ಹೇಳ್ಕೊಟ್ಟೇನಲ್ರಿ, ಹೊಸೊಬ್ರು ಮಾಡ್ಬೋದು ನೋಡ್ರಿ ಇದನ್ನ. ಯಾರಾದ್ರೂ ಹಪ್ಪಳ ಮಾಡ್ಬೇಕಂತ ಇಂಟ್ರೆಸ್ಟ್ ಇದ್ದವ್ರು ಕೂಡ ಇದನ್ನ ಹಪ್ಪಳನ ಮಾಡ್ಕೋಬಹುದು. ಈಸಿ ಮೆಥಡ್ ಅದರಿ. ಅಳತಿ ಅಂದ್ರ ಒಂದೇ ನೋಡ್ರಿ. 1 ಗ್ಲಾಸ್ ಅವಲಕ್ಕಿ ಇಟ್ಟಿದ್ರ 1.5 ಗ್ಲಾಸ್ ನೀರ್. ಮೀಡಿಯಂ ಅವಲಕ್ಕಿದ ಅಳತಿ ಹೇಳಿಕತ್ತೇನ್ರಿ ನಾವು. ತೆಳ್ಳಗಿನ ಅವಲಕ್ಕಿದ ಅಳತಿನ 1 ಗ್ಲಾಸ್ ಇರ್ತದ, ಅದೆಲ್ಲಾ ನಾವು ತಲೆ ಕೆಡ್ಸ್ಕೋದ್ ಬೇಡ. ಸೊ ಮೀಡಿಯಂ ಅವಲಕ್ಕಿದ ಅಳತಿ 1 ಗ್ಲಾಸ್ ಅವಲಕ್ಕಿ ಹಿಟ್ಟಿತ್ತಂದ್ರ 1.5 ಗ್ಲಾಸ್ ನೀರು. ಬೇಕಾದ್ರೆ ನೀವು ಇದ್ರೊಳಗ ಮಸಾಲೆ ಕೂಡ ಹಾಕೋಬಹುದು. ಒಂದ್ ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ಕೊಂಡ್ರೆ ಮಸಾಲೆ ಅವಲಕ್ಕಿ ಹಪ್ಪಳ ಆಗ್ತದ. ಅದು ಕೂಡ ಸೂಪರ್ ಟೇಸ್ಟಿ ಮಸ್ತ್ ಆಗ್ತದ್ರಿ. ಅದು ರೀ ಮಾಡಿ ಒಂದ್ ದೊಡ್ಡ ತಾಟ್ ಒಳಗ ಅಥವಾ ಪ್ಲೇಟ್ ಒಳಗ 8 ಹಿಂಗ್ ಮಾಡಿ ಇಟ್ಕೊಂಡಿದ್ನೆ. ತಂದಿಲ್ ಹೊರಗ ಡೈನಿಂಗ್ ಟೇಬಲ್ ಮ್ಯಾಲ ಒಂದು ವೈಟ್ ಬಟ್ಟೆ ಹಾಸಿ, ಕಾಟನ್ ಬಟ್ಟೆ ಹಾಸಿ ಹಾಕ್ಲಿಕತ್ತೇನ್ರಿ. ಇದನ್ನ ನಾ ರಾತ್ರಿ ಟೈಮ್ ಮಾಡ್ಲಿಕತ್ತೇನ್ರಿ. ಇದು ಒಣ ಹಾಕೋದು ನಾನು ರಾತ್ರಿ 8 ಗಂಟೆಗೆ ಮಾಡೇನಿ ನೋಡ್ರಿ. ಆರಾಮ್ ಎಲ್ಲಾ ಮನೆ ಕೆಲ್ಸ ಮುಗಿಸ್ಕೊಂಡು ಸಂಜೆ ಮುಂದೆ ಇವ್ ಅವಲಕ್ಕಿ ಹಪ್ಪಳ ಮಾಡೇನಿ. ನನ್ವೆಲ್ಲಾ ರೆಸಿಪೀಸ್ ಹೆಂಗಿರ್ತಾವಂದ್ರ ಟೆನ್ಷನ್ ಆಗಿರ್ಬಾರ್ದು. ಫುಲ್ ಬಿಸಿಲಾಗೆ ಒಮ್ಮೆ ಒಣ ಹಾಕ್ಬೇಕಂತ ಏನಿಲ್ಲ. ಈ ಟೈಪ್ ಮಾಡಿಟ್ಟೆ ರಾತ್ರಿ 10:30-11 ಗಂಟೆಕ್ ಉಲ್ಟಾ ಮಾಡಿಟ್ಟಿದ್ದೆ ಈ ಹಪ್ಪಳನ. ಫಸ್ಟಿಂಗ್ ಮಾಡಿಡುದು, ಆಮೇಲೆ ಉಲ್ಟಾ ಮಾಡಿಟ್ಟಿದ್ದೆ. ಮರ್ದಿವ್ಸ ಮುಂಜಾನೆ ಅವನ್ನ ಚಂದಾಗಿ ಒಂದ್ ಮರದಾಗ ಇಲ್ಲ ಬುಟ್ಟಿ ಒಳಗ ಹಾಕಿ ಬಿಸಿಲಿಗೆ ಹಾಕೋದು. ನೀವು ವರ್ಷದ್ದು ಇಡ್ಬೇಕು. ಈಗ ಇದೇನ್ರಿ ವರ್ಷ ತನಕ ಹೊಳೆಯಂಗಿಲ್ರಿ. ಇದು 2-3 ಸಲ ಕರೆದ್ರ ಖಾಲಿ ಆಗ್ತಾವ. ನೀವು ವರ್ಷದ ತನಕ ಇಟ್ಕೊಬೇಕಂದ್ರ ಚಲೋ ಕಡ ಬಿಸಿಲು 1 ದಿವ್ಸ ಮಾತ್ರ ಕಂಪಲ್ಸರಿ ಒಣಗಿಸ್ಲೇಬೇಕ್ರಿ. ಟೆರಸ್ ಮೇಲಾದ್ರೂ ಹೋಗ್ರಿ, ಹೊರಗಾದ್ರೂ ಇಡ್ರಿ, 3-4 ತಾಸದ ಬಿಸಿಲು ಇದಕ್ ಬಡಿಲೇಬೇಕು. ಈಗ ಫಸ್ಟ್ ಹಿಂಗೆಲ್ಲಾ ದಟ್ಟಸಿಟ್ಕೊಂಡಿದ್ದೀರಿ. ಮುಂದೆ ನನ್ ಮಗಳು ಬಂದ್ ಡಿಸೈನ್ ಮಾಡಿದ್ಲು ನೋಡ್ರಿ. ಪೇಶನ್ಸ್ ಕೆಲಸ. ನನಗೆಲ್ಲ ಹಪ್ಪಳ ಲಟ್ಸುದ್ರಾಗ ರಗಡಾಗಿತ್ರಿ. ನನ್ ಮಗಳು ಬರ್ದಾಳ ನೋಡ್ರಿ, ಹುಬ್ಬಳ್ಳಿ ಅಡಿಗೆ ಮನೆ ಅಂತ ಹೇಳಿ. ಆಮೇಲೆ ಹೂಗಳು ಮಾಡಿದ್ಲು. ಗೌರಿ ನೈವೇದ್ಯಕ್ಕೆಲ್ಲ ನೋಡಿದ್ರಲ್ಲ ಯಾವ ಟೈಪ್ ಮಾಡಿದ್ವಿ ಅಂತ, ಕಲ್ಯಾಣಿ ಮಹಿಳಾ ಮಂಡಳ ಅಂತ ಹೇಳಿ ಕಲರ್ ಒಳಗ್ ಬರ್ದಿದ್ಲು. ಎಲ್ಲ ಬಹಳ ಚಂದ ಆಗಿದ್ರಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರ ನೋಡ್ರಿ, ನಿಮಗ ಗೊತ್ತಾಗ್ತದ.
ಏನ್ ತಗೊಂಡೇವಪ್ಪ ಅಂದ್ರೆ ಫುಡ್ ಕಲರ್ ಅಂತ ಹೇಳಿ ಸಿಗ್ತದಲ್ರಿ, ಅದ್ರೊಳಗೆ ಒಂದ್ ಸ್ವಲ್ಪ ನೀರ್ ಮಿಕ್ಸ್ ಮಾಡಿ ಮೊದ್ಲೆಲ್ಲಾ ಹಪ್ಪಳ ಮಾಡ್ಕೊಂಡ್ವಿ ರೀ. ಆಮೇಲೆ ಆರಾಮ್ ಅದ್ರ ಮೇಲೆ ಬರದ್ ಮತ್ತೆ ಒಣಗಿಸಿದ್ವಿ. ನೋಡ್ರಿ ಎಂತ ಮಸ್ತ್ ಆಗ್ಯಾವ. ಒಂದ್ ದಿವ್ಸದ್ ಒಣಗಿದ್ರಿ ಅದು ಎಷ್ಟ್ ಚಲೋ ಆಗ್ಯದ. ಮತ್ತೆ 2-3 ದಿವ್ಸ ಇಟ್ಟೇನಿ ನಾನು. ಇಟ್ಮೇಲೆ ಕರಿಲಿಗತ್ತೇನಿ. ಹೆಂಗ್ ಅಂದ್ರ ಶೇಂಗಾ ಎಣ್ಣೆ ತಗೊಂಡ್ಬಿಟ್ಟೇರಿ ನಾ ಕರಿಯೋ ಮುಂದ. ನನಗ ರಿಫೈನ್ಡ್ ಆಯಿಲ್ ತಗೋಬೇಕಂತ ಲಕ್ಷ ಬರ್ಲಿಲ್ಲ. ಹಾಕಿದ್ ಕೂಡ ನೋಡ್ರಿ ಯಾವ ಪರಿ ಬುರುಗ್ ಬರ್ಲಿಕತ್ತು. ಯಾವಾಗ್ಲೂ ಶೇಂಗಾ ಎಣ್ಣೆ ಒಳಗ್ ಏನಾರ ಕರಿಲಿಕತ್ರ ಹಿಂಗ್ ಬುರುಗ್ ಬರ್ತದ. ಆದ್ರೆ ಟೇಸ್ಟ್ ಇದ್ರದ ಚಲೋ ಆಗ್ತದ್ರಿ. ಅದಕ್ ನಾನು ಏನ್ ಮಾಡ್ದೆ, ಒಂದ್ ಹಪ್ಪಳ ಹಿಂಗ ಕರದೆ. ಆದ್ರೆ ಎಲ್ಲಾನು ರಿಫೈನ್ಡ್ ಆಯಿಲ್ ಬೇಡ ಅಂತೀವಿ, ಪ್ಯೂರ್ ಶೇಂಗಾ ಎಣ್ಣೆ ಒಳಗ ಕರಿಬೇಕಂತೀವಿ. ಏನ್ ಮಾಡ್ದೆ, ಈ ರೀತಿ ಬುರುಗ್ ಬರ್ತದಲ್ಲ, ನಾನು ಇಲ್ಲೇ ಪ್ಲೇಟ್ ಒಳಗ್ ಹಾಕಿನಿ ಬಾಜುಕ, ಇಲ್ಲ ಒಂದ್ ಬಟಲ್ದಾಗ ತೆಗದಿಟ್ಕೋರಿ, ಮುಂದ್ ಮತ್ತದ ಎಣ್ಣೆನೆ ಬರ್ತದ. ಅಷ್ಟು ಬುರುಗ್ ತೆಗದ್ಬಿಟ್ಟೇರಿ. ಮುಂದ್ ನಾನೇನ್ ಅವಲಕ್ಕಿ ಹಪ್ಪಳ ಕರದ್ನಲ್ಲ, ಅವು ಒಟ್ಟ ಹಿಂಗ ಬುರುಗ್ ಬರ್ಲೇ ಇಲ್ಲ. ಇದೊಂದು ಟಿಪ್ ನೋಡ್ರಿ ಇದ್ರೊಳಗ. ಇದನ್ನು ನಾನು ಇವತ್ತ ಕಲ್ತಿದ್ರಿ ಹೇಳ್ತೇನಿ. ಇಲ್ಲ ಅಂದ್ರೆ ಅಯ್ಯೋ ಶೇಂಗಾ ಎಣ್ಣೆ ಒಳಗ್ ಕರದ್ರೆ ಈ ರೀತಿ ಬುರುಗ್ ಬರ್ತದ, ಉಕ್ ಬಿಡ್ತದ, ಕರ್ದಿದ್ದೆ ಗೊತ್ತಾಗಂಗಿಲ್ಲ ಹಿಂಗ್ ಅನಸ್ತಿತ್ತು. ಆದ್ರೆ ಈ ಮೆಥಡ್ ಭಾರಿ ಮಸ್ತ್ ಆಗ್ಯದ್ರಿ. ನೋಡ್ರಿ ಎಷ್ಟು ಚಂದ ಅರಳ್ಯಾವ ಎಲ್ಲಾ ಹಪ್ಪಳಗಳು. ಖುಷಿ ಆಗ್ತದ್ರಿ ಮಾಡಿದ್ ಮೆಹನತ್ಗ. ಬಹಳ ಖುಷಿ ಅನಿಸ್ತದ ಈ ರೀತಿ ಹಪ್ಪಳಗಳು ಅರಳಿದ್ರ. ನೀವು ಕಮೆಂಟ್ನಾಗ ಬರೀರಿ ನಿಮ್ಗೆ ಹೆಂಗ್ ಅನಸ್ತಂತ. ನೀವು ಅವಲಕ್ಕಿ ಹಪ್ಪಳ ಮಾಡ್ತೀರಾ? ನಿಮ್ದು ಸಿಸ್ಟಮ್ ಹೆಂಗ್ ಅದ ಅದನ್ನು ಕಮೆಂಟ್ ಒಳಗ ಬರೀರಿ. ಅಥವಾ ಹೊಸದಾಗಿ ಅನಸಿದ್ರ ಅದನ್ನು ಹೇಳ್ರಿ, ನನ್ಗ ಖುಷಿ ಆಗ್ತದ. ಕೇಳಿದ್ರಿ ಬಹಳಷ್ಟು ಜನ, ಮೊದ್ಲು ಒಬ್ರು ಕೇಳಿದ್ರು ಅವಲಕ್ಕಿ ಹಪ್ಪಳ ತೋರ್ಸ್ಕೊಡ್ರಿ ಅಂತ. ಎಲ್ಲದಕ್ಕೂ ಟೈಮ್ ಬಂದಿದ್ದಿಲ್ರಿ. ಇವಾಗ ಟೈಮ್ ಕೂಡ್ಯದ, ಮಾಡೇನ್ ನೋಡ್ರಿ ಎಂತ ಮಸ್ತ್ ಹಪ್ಪಳಗಳ ರೆಡಿ ಆದು. ಇದೇ ರೀತಿ ಒಂದೊಂದೇ ಹಪ್ಪಳ ಕರದ್ ಕುಳು ಎಲ್ಲಿ ಉಳಿತಾವ್ರಿ ನೋಡ್ರಿ, ಖಾಲಿ ಆಗ್ತಾವ. ಮೊದ್ಲು ಗೌರಿ ನೈವೇದ್ಯಕ್ಕಂತೂ ಕೊಟ್ಬಿಟ್ಟಿದ್ನಲ್ಲ. ಸೊ ಇವ ನಮ್ಮ ನೈವೇದ್ಯ ಶ್ರೀಕೃಷ್ಣ ಅರ್ಪಣ ಮಸ್ತ್ ಆದ್ಮೇಲೆ ನಮಗಿದು. ಸೊ ಹೆಂಗ ಅನಿಸ್ತು ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ನೆನಪ್ಲೆ ಕಮೆಂಟ್ ಮಾಡ್ರಿ. ಮಾಡಿದವರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಯಾರ್ಯಾರು ಫೇಸ್ಬುಕ್ ಒಳಗೆ ನೋಡ್ಲಿಕ್ಕತ್ತಿರ ಪ್ಲೀಸ್ ನನ್ನ ಚಾನಲ್ ಅನ್ನ ಫಾಲೋ ಮಾಡಿ. ಅಲ್ಲೂ ಕೂಡ ಕಮೆಂಟ್ ಹಾಕ್ರಿ ನಿಮ್ಗೆ ಹೆಂಗ ಅನಿಸ್ತು ಅಂತ. ಇಷ್ಟ ಆಯ್ತಾ? ಫುಲ್ ಡೀಟೇಲ್ ರೆಸಿಪಿ ತೋರ್ಸೇನಿ. ನಿಮಗೆ ಇದರಿಂದ ಉಪಯೋಗ ಆಗಿರ್ಬೋದು ಅಂತ ಹೇಳಿ ತಿಳ್ಕೊಂಡೇನಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ನಮಸ್ಕಾರ.